ಎಲ್ಲರಿಗೂ ನಮಸ್ಕಾರ. ನಮ್ಮ ಜ್ಞಾನ ಸೂತ್ರಂ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮರಳಿ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ನಮೆಂಟ್ ಯೂನಿಟ್ 9 ಇದರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಕಳೆದ ವಿಡಿಯೋದಲ್ಲಿ ನಾವು ಯೂನಿಟ್ 8 ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋನ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವಾಚ್ ಮಾಡಿ ನಂತರ ಈ ವಿಡಿಯೋನ ನೋಡಿ. ನೀವೇನಾದರೂ ಇನ್ನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಪೇಪರಲ್ಲಿ ಇರುವಂಥ ಮೊದಲನೇ ಕಾನ್ಸೆಪ್ಟ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ನಮೆಂಟ್ ಗೋಲ್ಸ್. ಅದರಲ್ಲಿ ಇರುವಂಥ 2 ಗೋಲ್ಸ್ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಮೊದಲನೇದಾಗಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸನ್ನು ಸ್ಟಾರ್ಟ್ ಮಾಡಿದ್ದು 2000 2015 ಟೈಮ್ ಪೀರಿಯಡ್ಗೋಸ್ಕರ. ಮತ್ತು ಇದರಲ್ಲಿರುವಂಥ ನಂಬರ್ ಆಫ್ ಗೋಲ್ಸ್ 8. ಇದರ ಸ್ಕೋಪ್ ಅಂದರೆ ಅಪ್ಲಿಕಬಿಲಿಟಿ ಎಲ್ಲಿ ಅಂತ ಅಂದರೆ ಇಟ್ ಈಸ್ ಫೋಕಸ್ಡ್ ಆನ್ ಡೆವಲಪಿಂಗ್ ಕಂಟ್ರೀಸ್ ಮೇಲೆ ಮಾತ್ರ ಫೋಕಸ್ ಆಗಿ ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸನ್ನು ಫ್ರೇಮ್ ಮಾಡಿದ್ದಾರೆ. ಇದರ ಫೋಕಸ್ ಸೋಷಿಯಲ್ ಇಶ್ಯೂಸ್ ಲೈಕ್ ಪಾವರ್ಟಿ, ಹಂಗರ್, ಹೆಲ್ತ್ ಆ್ಯಂಡ್ ಪ್ರೈಮರಿ ಎಜುಕೇಷನ್ ಇದಿಷ್ಟರ ಬಗ್ಗೆ ಡೆವಲಪ್ ಮಾಡೋದ್ರ ಬಗ್ಗೆ ಈ ಒಂದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸಿನ ಫೋಕಸ್ ಇದೆ. ಇದರ ಕೀ ಪ್ರಿನ್ಸಿಪಲ್ಸ್ ಬಂದ್ಬಿಟ್ಟು ಪಾವರ್ಟಿ ರಿಡಕ್ಷನ್ ಮತ್ತು ಬೇಸಿಕ್ ನೀಡ್ಸ್ ಅಫೋರ್ಡಬಿಲಿಟಿನ ಎಲ್ರಿಗೂ ಕೊಡೋದು. ಹಾಗೆ ನಾವು ಇಲ್ಲಿ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ನಮೆಂಟ್ ಬಗ್ಗೆ ಮಾತಾಡ್ತಿರೋದ್ರಿಂದ ಎನ್ವೈರ್ನಮೆಂಟ್ ಸಸ್ಟೈನಬಿಲಿಟಿ ಅಂದರೆ ಎನ್ಶ್ಯೂರ್ ಎನ್ವೈರ್ನಮೆಂಟಲ್ ಸಸ್ಟೈನಬಿಲಿಟಿ ಅನ್ನೋವಂಥದ್ದು ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸಿನ 7th ಗೋಲ್ ಆಗಿದೆ. ಹಾಗಾದರೆ ಇರುವಂಥ ಇನ್ನೂ ಬೇರೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಯಾವುದ್ಯಾವುದು ಅಂತ ತಿಳ್ಕೊಳ್ಳೋಣ. ನಂಬರ್ 1 ಇರಾಡಿಕೇಟ್ ಎಕ್ಸ್ಟ್ರೀಮ್ ಪಾವರ್ಟಿ ಆ್ಯಂಡ್ ಹಂಗರ್. ಪಾವರ್ಟಿ ಮತ್ತು ಹಂಗರನ್ನು ಇರಾಡಿಕೇಟ್ ಮಾಡಬೇಕು ಅಂತ ಹೇಳಿ ಫಸ್ಟ್ ಗೋಲ್ ಇದೆ. ಸೆಕೆಂಡ್ ಗೋಲ್ ಟು ಅಚೀವ್ ಯೂನಿವರ್ಸಲ್ ಪ್ರೈಮರಿ ಎಜುಕೇಷನನ್ನು ಎಲ್ರಿಗೂ ಕೊಡಬೇಕು ಅನ್ನುವಂಥದ್ದು 2ನೇ ಗೋಲ್. 3ನೇ ಗೋಲ್ ಪ್ರಮೋಟ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಎಂಪವರ್ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಮತ್ತು ಜೆಂಡರ್ ಈಕ್ವಾಲಿಟಿಯ ಬಗ್ಗೆ ಈ 3ನೇ ಗೋಲ್ ಹೇಳುತ್ತೆ. ರಿಡ್ಯೂಸ್ ಚೈಲ್ಡ್ ಮಾರ್ಟಾಲಿಟಿ ಅಂದರೆ ಚೈಲ್ಡ್ಗಳ ಡೆತ್ ರೇಟನ್ನು ಕಡಿಮೆ ಮಾಡುವಂಥದ್ದು ಈ ಒಂದು 4ನೇ ಗೋಲ್ ಆಗಿದೆ. ಇನ್ನು ಇಂಪ್ರೂವ್ ಮೆಟರ್ನಲ್ ಹೆಲ್ತ್ ಅಂದರೆ ಚಿಲ್ಡ್ರನ್ಸ್ಗಳ ಮದರ್ ಹೆಲ್ತನ್ನು ಇಂಪ್ರೂವ್ ಮಾಡೋದು ಸಹ ಮುಂದಿನ ಗೋಲ್ ಆಗಿದೆ. ಕಾಂಬ್ಯಾಟ್ HIV, ಏಡ್ಸ್, ಮಲೇರಿಯಾ ಆ್ಯಂಡ್ ಅದರ್ ಡಿಸೀಸಸ್ ಎಲ್ಲ ಬೇರೆ ಡಿಸೀಸಸನ್ನು ಇರಾಡಿಕೇಟ್ ಮಾಡಬೇಕು ಅನ್ನುವಂಥದ್ದು ಮುಂದಿನ ಗೋಲ್. ಇನ್ನು 7th ಗೋಲ್ ಟು ಎನ್ಶ್ಯೂರ್ ಎನ್ವೈರ್ನಮೆಂಟಲ್ ಸಸ್ಟೈನಬಿಲಿಟಿ. ಎನ್ವೈರ್ನಮೆಂಟಿನ ಸಸ್ಟೈನಬಿಲಿಟಿ ಕಾಪಾಡಬೇಕು ಅಂತ ಹೇಳಿ ಮುಂದಿನ ಗೋಲ್. ಇನ್ನು ಕಡೆಯ ಗೋಲ್ ಬಂದು ಡೆವಲಪ್ಮೆಂಟ್ ಆಫ್ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಡೆವಲಪ್ಮೆಂಟ್ ಆಗೋದಕ್ಕೋಸ್ಕರ ಗ್ಲೋಬಲ್ ಪಾರ್ಟ್ನರ್ಶಿಪ್ ಎಮಾಂಗ್ ಕಂಟ್ರೀಸ್ ಮಾಡಿಕೊಳ್ಬೇಕು ಅನ್ನುವಂಥದ್ದು ಕಡೆಯ ಗೋಲ್. ಇದಿಷ್ಟು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಆಗಿತ್ತು. ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ 2015 ಮುಗಿದ ಮೇಲೆ ಬಂದಂಥದ್ದೇ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಿನ ಟೈಮ್ ಪೀರಿಯಡ್ 2015 2030ವರೆಗೂ ಇದೆ. ಇದರಲ್ಲಿ ಇರುವಂಥ ನಂಬರ್ ಆಫ್ ಗೋಲ್ಸ್ 17 ಗೋಲ್ಸ್. ಇದರ ಸ್ಕೋಪ್ ಬಂದ್ಬಿಟ್ಟು ಯೂನಿವರ್ಸಲ್ ಅಪ್ಲಿಕಬಿಲಿಟಿ ಫಾರ್ ಆಲ್ ಕಂಟ್ರೀಸ್. ಇಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅನ್ನೋದು ಬರೀ ಡೆವಲಪಿಂಗ್ ಕಂಟ್ರೀಸ್ಗೆ ಅಪ್ಲೈ ಆಗಿತ್ತು. ಆದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನೋದು ಡೆವಲಪ್ಡ್, ಡೆವಲಪಿಂಗ್, ಅಂಡರ್ ಡೆವಲಪ್ಡ್ ಎಲ್ಲ ರೀತಿಯಾದ ಕಂಟ್ರೀಸ್ಗೂ ಇದರ ಅಪ್ಲಿಕಬಿಲಿಟಿ ಇದೆ. ಇದರ ಫೋಕಸ್ ಏನು ಅಂತ ಅಂದರೆ comprehensively addressing a broader range including climate changes, inequalities, sustainable consumption and peace. ಕ್ಲೈಮೇಟ್ ಚೇಂಜ್ ಆಗಿರಬಹುದು, ಇನ್ಇಕ್ವಾಲಿಟೀಸ್ ಆಗಿರ್ಬೋದು, ಸಸ್ಟೈನಬಲ್ ಕನ್ಸಂಪ್ಷನ್ನು, ಪೀಸು. ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಯಾವ್ದ್ಯಾವ್ದು ಇನ್ಕ್ಲೂಡ್ ಆಗಿರಲಿಲ್ಲ ಆ ಒಂದು ಆಸ್ಪೆಕ್ಟ್ಸನ್ನು ಸಹ ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥದ್ದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಿನ ಗುರಿಯಾಗಿದೆ. ಇದರ ಕೀ ಪ್ರಿನ್ಸಿಪಲ್ಸ್ ಬಂದ್ಬಿಟ್ಟು ಸಸ್ಟೈನಬಿಲಿಟಿ ಅಂದರೆ ಎಕನಾಮಿಕ್ ಸಸ್ಟೈನಬಿಲಿಟಿ, ಸೋಷಿಯಲ್ ಸಸ್ಟೈನಬಿಲಿಟಿ ಮತ್ತು ಎನ್ವೈರ್ನಮೆಂಟ್ ಸಸ್ಟೈನಬಿಲಿಟಿ ಇದೆಲ್ಲದನ್ನು ಮಾಡ್ಕೊಳ್ಬೇಕು ಅಂತ. ಮತ್ತು ಒಂದು ಪ್ರಿನ್ಸಿಪಲ್ ಲೀವಿಂಗ್ ನೋ ಒನ್ ಬಿಹೈಂಡ್ ಅಂದರೆ ಎಲ್ಲ ಕಂಟ್ರೀಸ್ನು ಈಕ್ವಲ್ ಆಗಿ ಲೀವಿಂಗ್ ನೋ ಕಂಟ್ರೀಸ್ ಬಿಹೈಂಡ್ ಅಂತ ಕರ್ಕೊಂಡು ಎಲ್ಲರೂ ಡೆವಲಪ್ಮೆಂಟ್ ಆಗಬೇಕು ಅನ್ನುವಂಥದ್ದು ಇದರ ಕೀ ಪ್ರಿನ್ಸಿಪಲ್ಸ್. ಗೋಲ್ 13, 14, 15 ಈ 3 ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂತ ಅಂದರೆ ಕ್ಲೈಮೇಟ್, ಓಷನ್ಸ್ ಆ್ಯಂಡ್ ಲ್ಯಾಂಡ್ ರೆಸ್ಪೆಕ್ಟಿವ್ಲಿ.
ಇದು ಮೂರೂ ಎನ್ವೈರ್ನಮೆಂಟ್ ಬಗ್ಗೆ ಫೋಕಸ್ ಮಾಡುತ್ತೆ. ಇನ್ನು 17 ಗೋಲ್ಸ್ ಯಾವುದ್ಯಾವುದು ಅಂದರೆ ನಂಬರ್ 1 ನೋ ಪಾವರ್ಟಿ, ನಂಬರ್ 2 ಝೀರೋ ಹಂಗರ್, ನಂಬರ್ 3 ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, ನಂಬರ್ 4 ಕ್ವಾಲಿಟಿ ಎಜುಕೇಷನ್, ನಂಬರ್ 5 ಜೆಂಡರ್ ಈಕ್ವಾಲಿಟಿ, ನಂಬರ್ 6 ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್, ನಂಬರ್ 7 ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ, ನಂಬರ್ 8 ಡೀಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್, ನೆಕ್ಸ್ಟ್ ಒನ್ ಇಂಡಸ್ಟ್ರಿ ಇನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, reduced inequalities, sustainable cities and communities, responsible consumption and production, climate action, life below water, life on land, peace, justice and strong institutions, partnerships for the goals. ಇದಿಷ್ಟು 17 ಸಸ್ಟೈನಬಲ್ ಗೋಲ್ಸ್ ಆಗಿದೆ. ಇನ್ನು ಮುಂದಿನ ಕಾನ್ಸೆಪ್ಟ್ ಹ್ಯೂಮನ್ ಎನ್ವೈರನ್ಮೆಂಟ್ ಇಂಟ್ರ್ಯಾಕ್ಷನ್. ಅದರಲ್ಲಿ ಬರೋ ಫಸ್ಟ್ ಕಾನ್ಸೆಪ್ಟ್ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್. ಹಾಗಂದರೆ ಆ್ಯಕ್ಟಿವಿಟೀಸ್ ಒರಿಜಿನೇಟಿಂಗ್ ಫ್ರಮ್ ಹ್ಯೂಮನ್ ಬೀಯಿಂಗ್ಸ್ ದಟ್ ಹಾರ್ಮ್ ಎನ್ವೈರ್ನಮೆಂಟ್. ಹ್ಯೂಮನ್ ಬೀಯಿಂಗ್ಸ್ನ ಕೆಲವು ಆ್ಯಕ್ಟಿವಿಟೀಸ್ ಯಾವುದು ಎನ್ವೈರ್ನಮೆಂಟಿಗೆ ಹಾನಿ ಮಾಡುತ್ತೋ ಆ ಥರದ ಆ್ಯಕ್ಟಿವಿಟೀಸನ್ನು ಆ್ಯಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಬರುವಂಥ ಪ್ರೈಮರಿ ಆ್ಯಕ್ಟಿವಿಟೀಸ್ ಯಾವುದ್ಯಾವುದು ಅಂತಂದರೆ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಅರ್ಬನೈಸೇಷನ್. ಆಬ್ವಿಯಸ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗ್ತಿರೋದ್ರಿಂದ ಮತ್ತು ಅರ್ಬನೈಸೇಷನ್ ಆಗ್ತಿರೋದ್ರಿಂದ ಕೆಲವೊಂದು ಹಾರ್ಮ್ಫುಲ್ ಗ್ಯಾಸಸ್ ಎಮಿಷನ್ ಆಗಿರಬಹುದು, ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರಬಹುದು, ಇದೆಲ್ಲನೂ ಎನ್ವೈರ್ನಮೆಂಟಿಗೆ ಹಾರ್ಮ್ ಆಗ್ತಾಯಿದೆ. ಇನ್ನು ಫಾಸಿಲ್ ಫ್ಯೂಯಲ್ಸ್, ಎಸ್ಪೆಷಲಿ ಫಾಸಿಲ್ ಫ್ಯೂಯಲ್ಸ್ನ ಬರ್ನ್ ಮಾಡಿದಾಗ ಬರುವಂಥ ಗ್ಯಾಸಸ್ಸಿಂದ ಎನ್ವೈರ್ನಮೆಂಟಿಗೆ ತುಂಬ ಹಾರ್ಮ್ ಆಗುತ್ತೆ. ಮತ್ತು ಫಾಸಿಲ್ ಫ್ಯೂಯಲ್ಸ್ನ ಎಕ್ಸ್ಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರನೂ ತುಂಬಾ ಎನ್ವೈರ್ನಮೆಂಟಿಗೆ ಹಾರ್ಮ್ ಮಾಡಿ ಅದರ ಎಕ್ಸ್ಟ್ರಾಕ್ಷನ್ ಪ್ರೋಸೆಸ್ ನಡೆಯುತ್ತೆ. ಇನ್ನು ಮುಂದಿನ ಕಾನ್ಸೆಪ್ಟ್ ಬಂದುಬಿಟ್ಟು ಓವರ್ ಎಕ್ಸ್ಪ್ಲಾಯಿಟೇಷನ್ ಆಫ್ ರಿಸೋರ್ಸಸ್. ಇರುವಂಥ ರಿಸೋರ್ಸನ್ನು ಓವರ್ ಎಕ್ಸ್ಪ್ಲಾಯಿಟೇಷನ್ ಮಾಡಿ ತುಂಬ ಯೂಸೇಜ್ ಮಾಡೋದ್ರಿಂದ ರಿಸೋರ್ಸಸ್ಸು ಎಕ್ಸ್ಟೆಂಟ್ ಅಂದರೆ ಖಾಲಿ ಆಗುತ್ತೆ. ಇದು ಸಹ ಎನ್ವೈರ್ನಮೆಂಟಿಗೆ ಒಂದು ಪ್ರಾಬ್ಲಮ್. ಇನ್ನು ಅಗ್ರಿಕಲ್ಚರ್ನ ತುಂಬ ಮಾಡೋದ್ರಿಂದ ಸಾಯಿಲ್ ಫರ್ಟಿಲಿಟಿ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸಹ ಎನ್ವೈರ್ನಮೆಂಟಿಗೆ ಒಂದು ಹಾರ್ಮ್. ಇನ್ನು ಇದರೆಲ್ಲದರಿಂದ ಇಂಪ್ಯಾಕ್ಟ್ ಏನಾಗ್ತಾ ಇದೆ ಅಂತ ನೋಡೋದಾದರೆ ಇಲ್ಲಿ 3 ರೀತಿಯಾದ ಇಂಪ್ಯಾಕ್ಟ್ ಆಗ್ತಾಯಿದೆ. ಈ 3 ಮೇನ್ 3 ಗ್ಲೋಬಲ್ ಕ್ರೈಸಿಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಒಂದು ಕ್ಲೈಮೇಟ್ ಚೇಂಜ್, ಇನ್ನೊಂದು ಬಯೋಡೈವರ್ಸಿಟಿ ಲಾಸ್, ಇನ್ನೊಂದು ಪೊಲ್ಯೂಷನ್. ಆಬ್ವಿಯಸ್ಲಿ ಕ್ಲೈಮೇಟ್ ಚೇಂಜ್ ಅಂದರೆ ಎಲ್ರಿಗೂ ಗೊತ್ತು. ಗ್ರೀನ್ ಹೌಸ್ ಗ್ಯಾಸಸ್ಸಿಂದ, ಕಾರ್ಬನ್ ಡೈಆಕ್ಸೈಡಿಂದ, ಮೀಥೇನಿಂದ, ನೈಟ್ರಸ್ ಆಕ್ಸೈಡ್, ಈ ಎಲ್ಲದರಿಂದ ಗ್ಯಾಸಸ್ಸಿಂದ ಆಗ್ತಾ ಇರುವಂಥ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈ ಒಂದು ಕ್ಲೈಮೇಟ್ ಚೇಂಜಿಗೆ ಮೇಯ್ನ್ ಕಾಸ್ ಆಗಿದೆ. ಇದರಿಂದ ಏನಾಗುತ್ತೆ ಅಂದರೆ ಗ್ಲೋಬಲ್ ಟೆಂಪರೇಚರ್ ರೈಸ್ ಆಗುತ್ತೆ, ಎಕ್ಸ್ಟ್ರೀಮ್ ವೆದರ್ಸ್ ಇರುತ್ತೆ ಕೆಲವೊಂದು ಕಡೆ ಡ್ರಾಟ್ಸ್ ಇರುತ್ತೆ, ಡ್ರಾಟ್ಸ್ ಅಂದರೆ ಬರಗಾಲ, ವಾಟರ್ ಸ್ಕೇರ್ಸಿಟಿ ಇರುತ್ತೆ. ಅದೇ ಇನ್ನು ಕೆಲವೊಂದು ಕಡೆ ನೋಡಿದ್ರೆ ಫ್ಲಡ್ಸು, ತುಂಬಾ ಹೀಟ್ ವೇವ್ಸ್ ಇರುತ್ತೆ, ಸ್ಟ್ರಾಮ್ಸ್, ಇದೆಲ್ಲನೂ ಬಂದು ಒಂದು ಕಡೆ ಇರುವಂಥ ವೆದರ್ ಇನ್ನೊಂದು ಕಡೆ ಇರಲ್ಲ. ಇದು ಒಂದು ಮೇನ್ ಇಂಪ್ಯಾಕ್ಟ್ ಆಗಿದೆ. ಇನ್ನು ಎರಡನೇ ಇಂಪ್ಯಾಕ್ಟ್ ಬಂದು ಬಯೋಡೈವರ್ಸಿಟಿ ಲಾಸ್ ಅಂತ ಅಂದರೆ ಹ್ಯಾಬಿಟ್ಯಾಟ್ ಲಾಸ್, ಅಂದರೆ ಪ್ರಾಣಿಗಳು ತಾವು ವಾಸ ಮಾಡುವಂತಹ ಜಾಗವನ್ನು ಕಳ್ಕೊತಾ ಇದ್ದಾವೆ. ಇದರಿಂದ ದೇ ಆರ್ ಕಮ್ಮಿಂಗ್ ಫಾರ್ ದ ಸಿಟೀಸ್. ಹಾಗೆಯೇ ಕೆಲವೊಂದು ಯುನೀಕ್ ಆ್ಯನಿಮಲ್ಸ್, ಯುನೀಕ್ ಬರ್ಡ್ಸಿನ ಎಕ್ಸ್ಟಿಂಕ್ಷನನ್ನು ನಾವಿವತ್ತು ನೋಡ್ಬೋದು. ಮೂರನೇದು ಪಲ್ಯೂಷನ್. ಆಬ್ವಿಯಸ್ಲಿ ಏರ್ ಪಲ್ಯೂಷನ್ ಇದೆ, ಹಲವಾರು ರೀತಿಯಾದ ಪಲ್ಯೂಷನ್ ಇದೆ. ಪಲ್ಯೂಷನ್ನು ಸಹ ಒಂದು ಮೇಜರ್ ಇಂಪ್ಯಾಕ್ಟ್ ಆಗಿದೆ ಇವಾಗ ಎನ್ವೈರ್ನಮೆಂಟ್ ಮೇಲೆ. ಸೊ ಈ 3 ಗ್ಲೋಬಲ್ ಕ್ರೈಸಿಸನ್ನು ಟ್ರಿಪಲ್ ಪ್ಲಾನೆಟರಿ ಕ್ರೈಸಿಸ್ ಅಂತ ಹೇಳಿ ಸಹ ಕರೀತಾರೆ. ಇದಿಷ್ಟು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಮತ್ತು ಹ್ಯೂಮನ್ ಎನ್ವೈರ್ನಮೆಂಟ್ ಇಂಟರ್ಯಾಕ್ಷನ್ ಬಗ್ಗೆ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ನಾವು ಎನ್ವೈರ್ನಮೆಂಟಲ್ ಇಶ್ಯೂಸ್ ಮತ್ತು ಕೆಲವೊಂದು ಟೈಪ್ಸ್ ಆಫ್ ಪಲ್ಯೂಷನ್ ಮತ್ತು ವೇಸ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಹಾಗೆ ಇಂಪ್ಯಾಕ್ಟ್ ಆಫ್ ಪಲ್ಯೂಟೆಂಟ್ಸ್ ಆನ್ ಹ್ಯೂಮನ್ ಹೆಲ್ತ್, ಈ ಇಷ್ಟು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.